ಈ ಬಾರಿ ವಿಶ್ವವಿಖ್ಯಾತ ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆಯಾಗಿರುವಂಥದ್ದು ಡ್ರೋನ್ ಶೋ. ಡ್ರೋನ್ ಶೋ ಕೇವಲ ಪ್ರದರ್ಶನ ಮಾತ್ರವಲ್ಲ, ಈ ಬಾರಿ ವಿಶ್ವ ದಾಖಲೆಯನ್ನು ಬರೆದಿದೆ. ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿಯನ್ನು ಅತ್ಯಂತ ಉದ್ದವಾಗಿ ಡ್ರೋನ್ನ ಮುಖಾಂತರ ಚಿತ್ರಿಸುವ ಮೂಲಕವಾಗಿ ಮೈಸೂರು ವಿಶ್ವ ದಾಖಲೆಗೆ ಸಾಕ್ಷಿಯಾಗಿದೆ. ಹಾಗಿದ್ರೆ ಡ್ರೋನ್ ಪ್ರದರ್ಶನದ ಪರಿಕಲ್ಪನೆ ಮೂಡಿದ್ದು ಹೇಗೆ, ಏನೆಲ್ಲ ಚಿತ್ರಗಳು ಬಂದಿದ್ದು, ಇದರ ಬಗ್ಗೆ ಬರುವಂಥ ಪ್ರತಿಕ್ರಿಯೆಯನ್ನು ಈ ಬಗ್ಗೆ ಮಾತಾಡಲಿಕ್ಕೆ ಚೆಸ್ಕಾಮ್ನ MD ಮುನಿಗೋಪಾಲ್ ರಾಜು ಅವರು ನಮ್ಮ ಜೊತೆಗಿದ್ದಾರೆ. ಸರ್, ದೀಪಾಲಂಕಾರದ ಜೊತೆಗೆ ಎಲ್ಲರನ್ನ ಸೆಳೀತಾ ಇರುವಂಥದ್ದು ಡ್ರೋನ್ ಪ್ರದರ್ಶನ. ಈ ಬಾರಿ ಸಾಕಷ್ಟು ಹೆಚ್ಚಿನ ಪ್ರದರ್ಶನವನ್ನು ಸಹ ನೀಡಿದ್ರಿ, ಅದರಲ್ಲೂ ಹುಲಿಯ ಆ ಒಂದು ಚಿತ್ರ ವಿಶ್ವ ದಾಖಲೆ ಆಗಿದೆ. ನಾವು ಇವತ್ತೊಂದು ದಿವಸ ಪ್ರಪಂಚದಲ್ಲಿ ಏನಾದರೂ ಎಂಟರ್ಟೈನ್ಮೆಂಟ್ ಥ್ರೂ ಟೆಕ್ನಾಲಜಿ ಇದ್ದರೆ ಅದು ಡ್ರೋನ್ ಶೋನಲ್ಲೇ ಇರೋದು. ಅದಕ್ಕೆ ನಾವೇನು ಮಾಡಿದ್ವಿ, ಈ ಸಾರಿ ನಾಡಹಬ್ಬ ದಸರಾಗೆ ನಾವು ಮೈಸೂರಿನ ಜನತೆಗೆ ಮತ್ತು ನಮ್ಮ ಎಲ್ಲ ಅಂದರೆ ನಮ್ಮ ಕರ್ನಾಟಕದ ಜನತೆಗೆ ಒಂದು ಉಡುಗೊರೆಯಾಗಿ ಕೊಡಬೇಕು ಅಂತ ಹೇಳಿ ಕಳೆದ ಬಾರಿ ನಾವು 1500 ಡ್ರೋನ್ನಲ್ಲಿ ಚೆಸ್ಕಾಮ್ ವತಿಯಿಂದ ಡ್ರೋನ್ ಶೋ ಮಾಡಿ ಅದು ಭಾಳ ಪ್ರಶಂಸೆಗೆ ಪಾತ್ರವಾಗಿತ್ತು. ಈ ಸಾರಿ ಅದನ್ನು ದ್ವಿಗುಣ ಮಾಡಬೇಕು ಅಂತ 3000 ಡ್ರೋನ್ಗಳನ್ನು ತಂದು ಅತ್ಯಂತ ದೊಡ್ಡ ಮಟ್ಟದಲ್ಲಿ ದೊಡ್ಡ ಚಿತ್ರಗಳನ್ನು ಆಕಾಶದಲ್ಲಿ ಏನೋ ನಮ್ಮ ಕಣ್ಣು ಮುಂದೆ ನಡೀತಾ ಇದೆಯೇನೋ ಅನ್ನೋ ರೀತಿ ಕ್ರಿಯೇಟ್ ಮಾಡಬೇಕು ಅಂತೇಳಿ ನಾವು ಅದನ್ನು ಒಂದು ತುಂಬ ಪ್ಲ್ಯಾನಿಂಗ್ ಮಾಡಿ ತುಂಬ ಸ್ಟೋರಿ ಬೋರ್ಡ್ ಹೇಗೆ ಮಾಡಿದ್ದೀವಿ ಅಂದರೆ ಒಂದಕ್ಕಿಂತ ಇನ್ನೊಂದು ಚಿತ್ರ ಚೆನ್ನಾಗಿರಬೇಕು ಮತ್ತು ಜನಗಳು ನೋಡೋರಲ್ಲಿ ನೆಕ್ಸ್ಟ್ ಏನು ಬರ್ತದೆ ಅಂತ ಒಂದು ಕ್ಯೂರಿಯಾಸಿಟಿ ಇರಬೇಕು. ಆ ರೀತಿ ಆಕಾಶದಲ್ಲಿ ಏನೋ ನಡೀತಾ ಇದೆ ಅನ್ನೋ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ಮಾಡಿದ್ವಿ. ಆ ಒಂದು ಸಂದರ್ಭದಲ್ಲಿ ನಮಗೆ 3000 ಡ್ರೋನ್ ಮಾಡ್ತಾ ಇರೋದ್ರಿಂದ ನಮ್ಮ ನ್ಯಾಷನಲ್ ಅನಿಮಲ್ಲು ಟೈಗರ್ ಇದೆ, ನಮ್ಮ ಭಾರತದ ನ್ಯಾಷನಲ್ ಅನಿಮಲ್ಲು, ಅದನ್ನು 3000 ಡ್ರೋನಲ್ಲಿ ಇಡೀ ಪ್ರಪಂಚದಲ್ಲಿ ಎಲ್ಲೂ ಮಾಡಿಲ್ಲ ಅಂತ ಗೊತ್ತಾಯಿತು. ಹಾಗಾಗಿ ಅದನ್ನು ಯಾಕೆ ನಾವು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡ್ಬೋದು ಅಂತೇಳಿ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ನಾವು ಚೆಸ್ಕಾಮ್ ನಮ್ಮ ಅಧ್ಯಕ್ಷರಾದ ರಮೇಶ್ ಬಂಡಿ ಸಿದ್ದೇಗೌಡರು ಮತ್ತು ನಮ್ಮ ಪವರ್ ಮಿನಿಸ್ಟ್ರು ಜಾರ್ಜ್ ಸಾಹೇಬರು ಇವ್ರದ್ದೆಲ್ಲ ಒಂದು ನಾವು ಅವರ ಒಂದು ಪರ್ಮಿಷನ್ಸ್ಗಳನ್ನೆಲ್ಲ ತಗೊಂಡು ನಾವು ಆ ಒಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಬೇಕು ಅಂದರೆ ಅದಕ್ಕೆ ಒಂದು ಕೆಳಗಡೆ ಒಂದು ಕಾರ್ಯಯೋಜನೆ ಮಾಡಬೇಕು. ಅದನ್ನು ಫಸ್ಟು ರಿಜಿಸ್ಟ್ರ್ ಮಾಡಿಕೊಂಡು ಅದಕ್ಕೆ ಬೇಕಾದ ಏರೋನಾಟಿಕಲ್ ಇಂಜಿನಿಯರ್ಸು ಮತ್ತು ಅದಕ್ಕೆ ಬೇಕಾದ CAಗಳು ಮತ್ತು ಲೀಗಲ್ಲು ಮತ್ತು ಲಂಡನ್ನಿಂದ ಅವ್ರನ್ನ ಕರೆಸಿ ಅವರು ಅದನ್ನೆಲ್ಲ ಕೌಂಟ್ ಮಾಡಿ ಅದನ್ನು ಗಿನ್ನಿಸ್ ರೆಕಾರ್ಡ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಈ ಒಂದು ಗ್ರೌಂಡ್ ವರ್ಕನ್ನು ಮಾಡಿ ನಾವು ಅತ್ಯಂತ ನಾನಂತೂ ಹೇಳೋದೇನೆಂದರೆ ಸೆಸ್ಕ್ ವತಿಯಿಂದ ಈ ಸಾರಿ ನಾವು ಡ್ರೋನ್ ಶೋ ಮುಖಾಂತರ ನಮ್ಮ ಮೈಸೂರಿನ ಜನತೆಗೆ ಮತ್ತು ಎಲ್ಲ ಕರ್ನಾಟಕದ ಜನತೆಗೆ ಒಂದು ರಸದೌತಣವನ್ನು ನೀಡಿದ್ದೇವೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಒಂದು ಬಾರಿ ಡ್ರೋನ್ ಶೋ ಆಗ್ತಾ ಇತ್ತು, ಈ ಬಾರಿ ಒನ್ಸ್ ಮೋರ್ ಅನ್ನೋ ಕೂಗು ಕೇಳಿ ಬಂದಿದ್ದರಿಂದ ಹೆಚ್ಚಿನ ಒಂದು ಪ್ರದರ್ಶನವನ್ನು ನೀಡ್ತಾ ಇದ್ದೀರಾ. ಹೌದು, ಅದು 4 ದಿನಗಳು. ನಾವು ಈಗಾಗಲೇ 28, 29 2 ದಿವಸ ಕೊಟ್ಟಿದ್ದೇವೆ. ಮತ್ತು 1ನೇ ತಾರೀಕು ರಿಹರ್ಸಲ್ ಇರುತ್ತೆ, ಪಂಜಿನ ಕವಾಯಿತು, ಮತ್ತು 2ನೇ ತಾರೀಕು ಮುಖ್ಯವಾದ ಕಾರ್ಯಕ್ರಮಗಳಿರುತ್ತೆ. ಈ 4 ದಿನಗಳು ಕೂಡ ಸುಮಾರು 12 ವಿಭಿನ್ನವಾದ ಚಿತ್ರಗಳನ್ನು ನಾವು ಆಕಾಶದಲ್ಲಿ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಸುಮಾರು 40-50 ಸಾವಿರ ಜನ ಪ್ರತಿದಿನ, ಸೊ ಲಕ್ಷಾಂತರ ಜನ ಇದನ್ನು ನೋಡಿ ಕಣ್ತುಂಬ, ಅದು ಬನ್ನಿಮಂಟಪ ಗ್ರೌಂಡಲ್ಲಿ ನೋಡೋದು. ಇನ್ನು ಕೆಲವರು ಹೊರಗಡೆ ಕೂಡ ನಿಂತ್ಕೊಂಡು ಕೂಡ ನೋಡಿ ತುಂಬ ಕಾಯ್ದು ನೋಡ್ತಕ್ಕಂಥ ಒಂದು ರೀತಿಯಲ್ಲಿ ನಾವು ಡ್ರೋನ್ ಶೋನ ಒಂದು ಕ್ರಿಯೇಟ್ ಮಾಡಿದ್ದೀವಿ. ಪರದೆಯ ಮುಂದೆ ಅದ್ಭುತ ದೃಶ್ಯ ಕಾವ್ಯವನ್ನು ನಾವು ನೋಡ್ತಾ ಇದ್ದೀವಿ. ಪರದೆಯ ಹಿಂದೆ ಎಷ್ಟು ಜನ ತಂತ್ರಜ್ಞರು ಕೆಲಸ ಮಾಡ್ತಾ ಇದ್ದಾರೆ? ತಾವು ಹೇಳ್ದಂಗೆ 3000 ಡ್ರೋನ್ ಇದೆ, ಎಷ್ಟು ಜನ ತಂತ್ರಜ್ಞರು ಯಾವ ರೀತಿ ಶ್ರಮ ಪಡ್ತಾ ಇದ್ದಾರೆ ಅಂತ? ಈ ಡ್ರೋನ್ ಶೋಗೆ ಸಂಬಂಧಪಟ್ಟಾಗೆ ಸುಮಾರು 200ರಿಂದ 250 ಜನ, ಅಂದರೆ ಬಾಟ್ಲ್ಯಾಬ್ ಅಂತ ಕಂಪ್ನಿ, ಅವರು ಇಡೀ ಇಂಡಿಯಾದಲ್ಲೇ ನಂಬರ್ 1 ಕಂಪನಿ, ಡೆಲ್ಲಿಲಿದೆ. ಅವರು ಇದರಿಂದ ಒಂದು 100 ಜನ, ಮತ್ತು ನಮ್ಮ ಸೆಸ್ಕ್ ಸಿಬ್ಬಂದಿಗಳು ಒಂದು 100 ಜನ, ಒಂದು 200ರಿಂದ 250 ಜನ ಅದರಿಂದ ಸುಮಾರು ಒಂದು 15-20 ದಿವಸದಿಂದ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕೆಲವೊಂದು ಕಡೆ ಆರಂಭ ಆದಂಥ ಸಂದರ್ಭದಲ್ಲಿ ಡ್ರೋನ್ನ ಶೋ ಶುರು ಮಾಡಿದಾಗ ತಾಂತ್ರಿಕವಾಗಿ ಎಲ್ಲೋ ಸಮಸ್ಯೆ ಆಗ್ಬೋದು, ಜನರಿಂದ ಚೀಮಾರಿ ಸಿಗ್ಬೋದು, ಇವೆಲ್ಲ ಇತ್ತು. ಈಗ ದಸರಾದ ಒಂದು ಭಾಗವಾಗಿ ಹೋಗಿದೆ. ಸೊ ಚೆಸ್ಕಾಮ್ ಇಂದ ಇದು ಮುಂದುವರಿಯುತ್ತಾ ಇನ್ನು ದಸರಾದ ಇದರ ಭಾಗವಾಗಿ ಅಂತ ಇದು ದೊಡ್ಡ ಚಾಲೆಂಜ್ ಇತ್ತು. ನೀವು ಹೇಳಿದಾಗೆ ಡ್ರೋನ್ ಶೋನ ತರೋದು ಅಷ್ಟು ಸುಲಭವಾದ ವಿಚಾರ ಅಲ್ಲ. ಒಂದು ಫೈನಾನ್ಸ್ ಇರ್ತದೆ, ಮತ್ತು ಎರಡನೇದು ತುಂಬ ಪರ್ಮಿಷನ್ಸ್ ಇರ್ತವೆ. ಆದರೂ ಕೂಡ ಇದನ್ನು ನಾವು ಚಾಲೆಂಜಾಗಿ ತಗೊಂಡು ತುಂಬ ಕಷ್ಟಪಟ್ಟು ಇದನ್ನು ತಂದಿದ್ದೇವೆ. ಇದು ಸಾಕಾರ ಆಗ್ತಾಯಿದೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರಿಯುತ್ತೆ ಅಂತ ನಾನು ಒಂದು ಭರವಸೆ ಇಟ್ಕೊಂಡಿದ್ದೀನಿ. ಇದು ಚೆಸ್ಕಾಮ್ MD ಅವರಂಥ ಮಾತುಗಳು. ಡ್ರೋನ್ ಪ್ರದರ್ಶನ ಏನಿದೆ ಇವತ್ತು ಮೈಸೂರಿನಲ್ಲಿ ದಸರಾದ ನಂಬರ್ 1 ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿ ಬಿಂಬಿತವಾಗ್ತಾ ಇದೆ. ಮತ್ತು ಅದ್ಭುತವಾದಂಥ ದೃಶ್ಯ ಕಾವ್ಯವನ್ನು ಎಲ್ಲರೂ ಸಹ ಕಣ್ತುಂಬಿಕೊಳ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 4 ಪ್ರದರ್ಶನವನ್ನು ಕಂಡಿದೆ. ಅಷ್ಟೇ ಅಲ್ಲ, ವಿಶ್ವ ದಾಖಲೆಯನ್ನು ಸಹ ಬರೆದಿದೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.